ವೀಕ್ಷಕರೇ, ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ 360 ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಚಿಯಾ ಇದು ವಿದೇಶಿ ಕಿರುಧಾನ್ಯ ಅಂತಾನೆ ಪ್ರಸಿದ್ಧಿ ಪಡೆದಿರೋ ಬೆಳೆ. ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕ ಇದರ ಮೂಲ. ಕಾಮಕಸ್ತೂರಿ ಜಾತಿಗೆ ಸೇರಿದ ಈ ಬೆಳೆ ಹೆಚ್ಚು ಪೋಷಕ ಸತ್ವಗಳನ್ನು ಹೊಂದಿದೆ. ಅದರಲ್ಲೂ ನಾರಿನಂಶ ಮತ್ತು ಪ್ರೋಟೀನ್ ಅಧಿಕ ಪ್ರಮಾಣದಲ್ಲಿ ಇದರಲ್ಲಿ ಸಿಗುತ್ತೆ. ಹೀಗಾಗಿ ಅನೇಕ ರೋಗಗಳಿಗೆ ಚಿಯಾ ರಾಮಬಾಣ ಅಂತಾನೆ ಹೇಳಲಾಗುತ್ತೆ. ಚಿಯಾ ಬೆಳೆಗೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. ಬರ ನಿರೋಧಕ ಶಕ್ತಿ ಇದರಲ್ಲಿರುತ್ತೆ. ಕಡಿಮೆ ಫಲವತ್ತತೆ ಇರುವ ಮಣ್ಣಿನಲ್ಲೂ ಕೂಡ ಇದನ್ನ ಬೆಳೆಯಬಹುದಾಗಿದ್ದು, ಮುಂಗಾರು ಮತ್ತು ಹಿಂಗಾರು ಈ ಬೆಳೆ ಪ್ರಾರಂಭಿಸಲು ಸೂಕ್ತ ಕಾಲ. ಬಿತ್ತನೆ ಮಾಡಿದ ಸುಮಾರು 100 ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತೆ. ಇನ್ನೊಂದು ವಿಶೇಷತೆ ಅಂದ್ರೆ ಪ್ರಾಣಿಗಳ ಕಾಟ ಇದಕ್ಕೆ ಇರೋದಿಲ್ಲ. ಚಿಯಾ ಬೆಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಮತ್ತು ಬೆಲೆ ಇದ್ದು, ಎಕರೆಗೆ 40 ರಿಂದ 50 ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು. ಇಂಥ ಒಂದು ಬೆಳೆಯನ್ನ ಈಗಾಗಲೇ ರಾಜ್ಯದ ಅನೇಕ ರೈತರು ಬೆಳೀತಾ ಇದ್ದಾರೆ. ಕೃಷಿ ವಿಜ್ಞಾನಿಗಳು ಕೂಡ ರೈತರಿಗೆ ಇದರ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ಚಿಯಾ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಸುಮಾರು 50 ಕೋಟಿ ರೂಪಾಯಿ ಮೌಲ್ಯದ ಚಿಯಾ ಮಾರಾಟವಾಗಿದೆ ಅಂತಾರೆ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ನ ಮುಖ್ಯಸ್ಥರಾಗಿರೋ ಡಾಕ್ಟರ್ ಸುನಿಲ್ ಕುಮಾರ್. ಬೆಳೆ ವೈವಿಧ್ಯತೆ ಅಂತ ನೋಡಿದಾಗ ಈ ಬೆಳೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ 4 ರಿಂದ 5 ವರ್ಷದಿಂದ ರೈತರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬೆಳೆ ಬೆಳೆಯೋದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ರೈತರು ಪಡೆದಕ್ಕಂಥ ಇಳುವರಿ ಅಂತ ಗಮನಿಸಿದಾಗ ಸುಮಾರು 4 ರಿಂದ 5 ಕ್ವಿಂಟಲ್ 6 ಕ್ವಿಂಟಲ್ ಬೆಳೆಯನ್ನ ಪಡಿತಕ್ಕಂಥ ರೈತರು ಇದ್ದಾರೆ. ಜೊತೆಗೆ ಇನ್ನೊಂದು ಪ್ರಯೋಗಗಳು ರೈತರ ಹೊಲದಲ್ಲಿ ನಡಿಬೇಕಂತಕ್ಕಂಥದ್ದು ಏನು ನಮ್ಮ ನಿರ್ದೇಶಕರು ಹೇಳಿದ್ರು. ಸೊ ಇಲ್ಲಿ ನಮ್ಮ ರೈತ ಬಾಂಧವರಲ್ಲಿ ನಾವು ಕೂಡ ಮಾಡಿಸಿದ್ದೇನಪ್ಪ ಅಂತಂದ್ರೆ, ಸಸಿ ಮಾಡಿ ಏನಾದರೂ ಈ ಗಿಡಗಳನ್ನು ಹಚ್ಚಲಿಕ್ಕೆ ಸಾಧ್ಯ ಅದನ ಅಂತಂದ್ರೆ ಸಸಿ ಮಾಡಿ ಇವಾಗ ನಾವು ಹಚ್ಚಿದ್ದು ಆ ಬೆಳೆಯನ್ನು ಕೂಡ ನಾವು ಇಲ್ಲಿ ನೋಡೋಣಂತ ಬಹಳ ಉತ್ತಮವಾಗಿ ಏನಾದ ಬೆಳೆ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಬೀಜ ಜಸ್ಟ್ ಹಾಕಿರೋದನ್ನ ನಾವು ನೋಡ್ತಾ ಇದ್ದೀವಿ. 1 ಎಕರೆಗೆ ಕನಿಷ್ಠ 600 ಗ್ರಾಮ್ನಷ್ಟು ಬೀಜ ಏನದ ಬೇಕಾಗ್ತದೆ. ಇನ್ನೂ ಸ್ವಲ್ಪ ನಾವು ಬಹಳ ಚಾಕಚಕ್ಯತೆಯಿಂದ ಮಾಡಿದ್ವಿ ಅಂತಂದ್ರೆ ಆ ಬೀಜದ ಪ್ರಮಾಣ ಇನ್ನೂ ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಮಾರುಕಟ್ಟೆಯಲ್ಲಿ ಈ ಒಂದು ಬೆಳೆಯನ್ನ ನಾವು ನೋಡಿದ್ವಿ ಅಂತಂತಂದ್ರೆ ಒಬ್ಬೊಬ್ಬರು ಒಂದೊಂದು ತರ ಏನದ ಖರೀದಿ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಸದ್ಯದ ಒಂದು ಏನು ಬೆಲೆ ಅಂತಂತಂದ್ರೆ 13,000ದಿಂದ 15,000 ಇದೆ. ಬಟ್ ಕಳೆದ ವರ್ಷದಲ್ಲಿ ನಾವೇನದ 17,000ದಿಂದ 20,000 ತನಕ ಏನದ ಪ್ರತಿ ಕ್ವಿಂಟಲ್ಗೆ ಏನದ ಈ ಒಂದು ಬೆಳೆ ಮಾರಾಟ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮಲ್ಲಿ ಸಂಜೀವ್ ಪ್ರಭಾ ಅಂತೇಳಿ ಅವರು ಕೂಡ ಏನದ ಈ ಬೆಳೆಯನ್ನ ಬೆಳೀತಕ್ಕಂಥ ರೈತ ಬಾಂಧವರಿದ್ದಾರೆ. ಒಳ್ಳೆ ಬೆಳೆ ಸರ್ ಇದು. ಇದಕ್ಕೇನು ಹರ್ಬಿಸೈಡ್ ಇದು ಯಾರು ಮದ್ದು ಹೊಡೆದಿಲ್ಲ, ಸ್ಪ್ರೇ ಮಾಡೋದಿಲ್ಲ, ಗೊಬ್ಬರ ಜಾಸ್ತಿ ಹಾಕೋದಿಲ್ಲ. ಇಷ್ಟೇ ಇದಕ್ಕೆ ಹಾರ್ವೆಸ್ಟಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್, ಬೇರೆದು ಏನೂ ಪ್ರಾಬ್ಲಮ್ ಇಲ್ಲ ಸರ್. ಒಳ್ಳೆ ಇಳುವರಿ ಬರ್ತದೆ ಸರ್. 4 ಹಿಡ್ಕೊಂಡು 6 ಕ್ವಿಂಟಲ್ ಇಳುವರಿ ಬರ್ತದೆ. ಈಗ ಹಾರ್ವೆಸ್ಟಿಂಗ್ ಅಂತಂತ ಅದು ಪ್ರಾಬ್ಲಮ್ ಅಂತ ಹೇಳಿದ್ರು, ಅದಕ್ಕೂ ಕೂಡ ಏನದ ಉತ್ತರ ಏನದ ನಮ್ಮ ರೈತ ಬಾಂಧವರ ಹೊಲದಲ್ಲೇ ನಾವು ಕಂಡುಕೊಂಡಿವಿ ಸರ್. ಏನು ರಾಶಿ ಮಷಿನ್ ಏನದವ, ರಾಶಿ ಮಷಿನ್ ನಲ್ಲಿಯೂ ಕೂಡ ಏನದ ಇದನ್ನ ಏನದ ಹಾರ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲೇ ಏನದ ಮಾಡಿಸಿದ್ದೀವಿ ಸರ್. ಸೊ ಅಂದ್ರೆ ಹಾರ್ವೆಸ್ಟಿಂಗ್ ಯಾಕಂತಂದ್ರೆ ಬಹಳ ಚಿಕ್ಕದಿರ್ತದೆ ಸರ್ ಬೀಜ. ಸೊ ಹಂಗಾಗಿ ಎಲ್ಲೋ ಹಾರ್ ಹೋಗ್ತದ ಅಂತ ನಾವು ಅನ್ಕೊಂತೀವಿ. ಬಟ್ ಅದಕ್ಕೂ ಕೂಡ ಏನದ ಈ ನಾವೇನು ಬಳಸ್ತಕ್ಕಂಥ ರಾಶಿ ಮೆಷಿನ್ ಏನಿದೆ, ಸೊ ಅದನ್ನು ರಾಶಿ ಮಾಡ್ತಕ್ಕಂಥವ್ರು ಕೂಡ ಬಹಳ ಕೆಲವು ಚಾಣಾಕ್ಷ ರೈತರು ಇದ್ದಾರೆ. ಸೊ ಅಂತ ಇದನ್ನ ಕೂಡ ನಾವು ಏನದ ಅದಕ್ಕೆ ಉತ್ತರ ಕೂಡ ಕಂಡುಕೊಂಡಿವಿ ಸರ್. ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಬೆಳೆ ಖರೀದಿ ಮಾಡೋರು ಮತ್ತು ಬೆಳೀತಕ್ಕಂಥ ರೈತ ಬಾಂಧವರ ಮಧ್ಯೆ ಒಂದು ಬಾಂಧವ್ಯವನ್ನ ಮಾಡಬೇಕು ಅಂತೇಳಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಳೆದ ವರ್ಷ ಏನದ ಅವರು ಕೂಡ ಬಂದಿದ್ರು. ಅದ್ರದ್ದು ಒಂದು ಫಲಿತಾಂಶ ಸರ್ ಹೇಳ್ಬೇಕಂತಂದ್ರೆ ಸುಮಾರು ನಮ್ಮ ಬೀದರ್ ಜಿಲ್ಲೆಯಿಂದನೇ ಕನಿಷ್ಠ 280 ರಿಂದ 300 ಟನ್ ಏನದ ಚಿಯಾ ಬೀಜವನ್ನ ಈ ಖರೀದಿದಾರನದ ಪಡೆದುಕೊಂಡು ಹೋಗಿ ಇವತ್ತು ಅವರು ಬಹಳ ಖುಷಿ ವ್ಯಕ್ತಪಡಿಸಿದ್ದಾರೆ. ಮೇಲಾಗಿ ಏನದ ನಮ್ಮ ರೈತ ಬಾಂಧವರಿಗೆ ಏನದ ಆ ಕುರಿತಂತೆ ಬಹಳಷ್ಟು ಕನಿಷ್ಠ ನನಗನ್ನಿಸ್ತಾ 46 ರಿಂದ 50 ಕೋಟಿ ರೂಪಾಯಿ ಏನದ ಇವತ್ತು ಚಿಯಾ ಬೆಳೆಯಿಂದನೇ ನಮ್ಮ ಬೀದರ್ಕ್ಕೆ ಆದಾಯ ಬಂದಿರಬಹುದು ಅಂತ ಅನಿಸ್ತದೆ ಸರ್. ಬಹಳ ಒಂದು ಸಂತೋಷ ವಿಷಯ. ಯಾಕಂದ್ರೆ ಅವ್ರು ಖರೀದಿ ಮಾಡಿದ್ದು 17,500 ಸರ್. ಪ್ರತಿ ಕ್ವಿಂಟಲ್ಗೆ 17,500 ಹಂಗ ನಾವು
280ರಿಂದ ಒಂದು 300 ಟನ್ ಅಷ್ಟು ಖರೀದಿ ಮಾಡಿವಿ ಅಂತಂದು ಅವರೇ ಹೇಳಿರ್ತಕ್ಕಂಥ ಮಾಲಿನ. ಈ ಬೆಳೆಯನ್ನು ಬೆಳಿತೀವಿ, ಚಿಯಾ ಬೆಳೆಯನ್ನು. ಸೊ ಅದನ್ನು ನಾವು ನಾಟಿ ಮಾಡಬೇಕಿತ್ತು ಅಂತಂದ್ರೆ 1 ಅಡಿ ಬೈ 2 ಅಡಿ ಈ ಥರ 1/2 ಅಂತ ನಾವು ಏನು ಹೇಳ್ತೀವಿ, ಆ ಥರ ಇಲ್ಲಿ ನಾವೇನದ ನಾಟಿ ಮಾಡಿಸಿದ್ದು. ಸೊ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ, ಒಂದು ಗಿಡಕ್ಕೆ ಈಗ ಜಸ್ಟ್ ಸರ್ ಹೇಳಿದ್ರು ಸುಮಾರು 50ರಿಂದ 60 ತೆನೆಗಳಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಇದು ಬೇರೆ ನಾವು ಹಾಗೆ ಬಿತ್ತನೆ ಮಾಡಿದರೆ ಅಷ್ಟು ಜಾಸ್ತಿ ಬರೋದಿಲ್ಲ. ಬಟ್ ಈ ಸಸಿ ನಾಟಿ ಮಾಡಿ ಬೆಳೆಯೋದು ಏನದ, ಇಲ್ಲಿ ನಾವು ಬೇರೆ ರೈತರಿಗೂ ಕೂಡ ಇಲ್ಲಿ ಒಂದು ಮೆಸೇಜ್ ಕೊಡ್ಬೋದು. ನೀವು ಸಸಿ ನಾಟಿ ಮಾಡಿ ಏನು ನಾಟಿ ಮಾಡಿದ್ರಿ ಅಂತಂತಂದರೆ ಭಾಳ ಉತ್ತಮವಾದಂಥ ಇಳುವರಿ ಪಡ್ಲಿಕ್ಕೆ ಆಗ್ತದೆ. ಇನ್ನು ಸಸಿ ನಾಟಿ ಮಾಡಬೇಕಿತ್ತು ಅಂದ್ರೆ ಎಷ್ಟು ದಿವಸ ಸಸಿ ಹಚ್ಚಬೇಕು ಅನ್ನೋದು ಕೂಡ ಪ್ರಶ್ನೆ ಆಗ್ತದೆ. ಸೊ ಅದನ್ನು ನಾವು ಸುಮಾರು ಒಂದು 25ರಿಂದ 30 ದಿವಸಗಳ ಸಸಿಗಳನ್ನು ಅದನ್ನು ನಾವು ಹಚ್ಚಬೇಕಾಗ್ತದೆ. ಈಗ ನೋಡಿ, ನಾವು ಈಗ ಈ ಥರ ಒಂದು ಕೆಲವು ವಿಷಯಗಳನ್ನು ನಾವು ಹೊಸ ಬೆಳೆಗಳ ಬಗ್ಗೆ ವಿಚಾರ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಜಸ್ಟ್ ನಾವು ಚರ್ಚೆ ಮಾಡ್ತಾ ಇದ್ವಿ. ಅವ್ರು ಹೇಳಿದ್ರು, ಸರ್ ಅಲ್ಲಿ ನೋಡಿದಿರಲ್ಲ, ಅಲ್ಲಿ ನಾವು ಬೀಜ ಬಿತ್ತಿದ್ದೇವೆ, ಇಲ್ಲಿ ನೋಡ್ತಾ ಇದ್ದಾರೆ ಈಗ ಏನು ಈ ರಾಶಿ ಮಾಡಿದ್ದೇನು ಬಿತ್ತಿ ಹಾಕಿದ್ದಾರೆ, ಇದು ಸಸಿಗಳ ನಾಟಿ ಮಾಡಿದ್ದು ಅಂತೇಳಿ. ಇದು ಯಾಕೆ ಅವರೇ ತಾವೇ ಸಂಶೋಧನೆ ಮಾಡ್ತಾ ಇದ್ದಾರೆ. ಇವತ್ತು ವಿಚಾರಗಳು ಅವರಲ್ಲೇ ಬರ್ತಾ ಇದೆ. ರೈತರು ಸಹ ವಿಜ್ಞಾನಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕ ಇರೋದ್ರಿಂದ ರೈತರು ಸಹ ಅಲ್ಲೇ ತಮ್ಮ ಹೊಲನೇ ತಮ್ಮ ಒಂದು ಸಂಶೋಧನಾ ಕೇಂದ್ರವಾಗಿ ಮಾಡ್ಕೊಂಡು, ಅಂದರೆ ಈ ಥರ ರೈತರು ತಾವು ಬೆಳೆಯುವಂಥ ಹೊಸ ಬೆಳೆಗಳ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಾ ಹೋದಾಗ, ಅಂದರೆ ಅದರ ಸಮಸ್ಯೆಗಳನ್ನು ಯಾವ ಥರ ಬಗೆಹರಿಸ್ಕೋಬೇಕು ಅಂತ ಬಂದಾಗ, ಅದನ್ನು ಯಾವ ಥರ ಬಗೆಹರಿಸ್ಕೋಬೇಕು ಅಂತೇಳಿ ವಿಚಾರ ಮಾಡಿದಾಗ, ಅದರ ಜೊತೆಗೆ ನಾವು ಏನು ವಿಜ್ಞಾನಿಗಳು ಮಾಡಬೇಕಾದಂಥ ಕೆಲವೊಂದು ವಿಷಯಗಳನ್ನು ರೈತರಲ್ಲಿ ಮಾಡ್ತಾ ಇರೋದು ನೋಡಿ ನಮಗೂ ಭಾಳ ಹೆಮ್ಮೆ ಅನ್ನಿಸ್ತಾರೆ. ನಮ್ಮ ರೈತರು ಸಹ ವಿಜ್ಞಾನಿಗಳು ಆಗ್ತಾ ಇದ್ದಾರಲ್ಲ ಅನ್ನೋದು ನಮಗೆ ಒಂದು ಭಾಳ ಹೆಮ್ಮೆಯ ವಿಷಯ. ನನ್ನ ಹೊಲದಲ್ಲಿ ಚಿಯಾ ಬೆಳೆ ಬೆಳೆಸಿದ್ದೆ. ಸುಮಾರು ಒಂದು 6 ಎಕರೆ. 6 ಎಕರೆಯಲ್ಲಿ ಇಳುವರಿ ಚೆನ್ನಾಗಿ ಬಂದಿದೆ. ಒಂದು 22 ಕ್ವಿಂಟಲ್ ಬಂದಿದೆ. ಕನಿಷ್ಠ ಬೆಂಬಲ ಬೆಲೆ 15,000 ಮಾರಿದ್ರೂ ಎಕರೆಗೆ 60,000 ರೂಪಾಯಿ ಹಾಗೆ ಬರುತ್ತೆ. ಸುಮಾರು ಖರ್ಚು ಒಂದು ಎಕರೆಗೆ ಒಂದು 10,000 ರೂಪಾಯಿ ಬೀಜ, ಗೊಬ್ಬರ, ಕಲ್ಟಿವೇಷನ್ ಎಲ್ಲ ತೆಗೆದರೆ ಎಕರೆಗೆ ಒಂದು 50,000 ರೂಪಾಯಿ ಲಾಭ ಆಗುತ್ತೆ. ಎಲ್ಲ ರೈತರು ಚೆನ್ನಾಗಿ ಬೆಳೆಸಿದರೆ ಒಳ್ಳೆ ಇಳುವರಿ ಇದೆ, ಮಾರ್ಕೆಟ್ನು ಚೆನ್ನಾಗಿದೆ, ಖರೀದಾರು ಊರಿಗೆ ಬಂದು ತೊಗೊಂಡು ಹೋಗ್ತಾರೆ. ಮತ್ತು ಏನೂ ಡಿಸೀಸ್ ಬರಲ್ಲ. ಏನೇ ಸಹಾಯ ಬೇಕಾದರೆ KVK ಬೀದರ್ದವರು ಹೆಲ್ಪ್ ಮಾಡ್ತಾರೆ.